ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಮೆಲೆಟೋನಿನ್ ಹಾರ್ಮೋನ್. ಏನಪ್ಪ ಇದು ಮೆಲೆಟೋನಿನ್ ಹಾರ್ಮೋನ್ ಅಂತೀರಾ? ಇದು ಸ್ಲೀಪ್ ಆ್ಯಂಡ್ ವೇಕಪ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರೋಂಥದ್ದು. ನಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಈ ಒಂದು ಹಾರ್ಮೋನು ಚೆನ್ನಾಗಿ ನಮ್ಮ ಶರೀರದಲ್ಲಿ ರಿಲೀಸ್ ಆಗಿರಬೇಕು. ಸನ್ಸೆಟ್ ಆಗೋಕ್ಕೆ ಶುರುವಾದ ಮೇಲೆ ಈ ಹಾರ್ಮೋನು ನಮ್ಮ ಶರೀರದಲ್ಲಿ ರಿಲೀಸ್ ಆಗೋದಕ್ಕೆ ಶುರು ಮಾಡುತ್ತೆ. ರಾತ್ರಿ 9ರಿಂದ 9:30 ಮೇಲೆ ನಮಗೆ ನಿದ್ದೆ ಬರೋದು ಶುರು ಮಾಡುತ್ತೆ. ನಾವು ಆ ಟೈಮಲ್ಲಿ ಮೊಬೈಲ್ ನೋಡಿಕೊಂಡು ಅಥವಾ ಟಿ ವಿ ನೋಡೋದೋ ಇಲ್ಲ ಡಾರ್ಕ್ ಲೈಟ್ಗಳನ್ನ ಮನೇಲಿ ಹಾಕಿರೋದೋ ಮಾಡಿದ್ರೆ ನಮಗೆ ನಿದ್ದೆ ಬರೋದಿಲ್ಲ. ಯಾಕೆಂದರೆ ಆ ಹಾರ್ಮೋನ್ ಅವಾಗ ವೀಕ್ ಆಗಿಬಿಡುತ್ತೆ. ಈ ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗ್ತಾ ಇರೋ ಟೈಮಲ್ಲಿ ನಾವು ಸ್ಲೀಪ್ ಮಾಡಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೈಂಡ್ ಕೂಡ ಫ್ರೀಯಾಗಿರುತ್ತೆ. ಆಕ್ಟಿವ್ ಆಗಿ ಕೆಲಸಗಳನ್ನು ಮಾಡೋದಕ್ಕೆ ಬೆಳಗ್ಗೆ ಎದ್ದಾಗ ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ನಮಗೆ ಬೇಕು ಅಂದ ಸಮಯದಲ್ಲಿ ನಾವು ಎದ್ದೇಳ್ಬೋದು. ಇದು ನಮ್ಮ ಶರೀರದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಗೊತ್ತಿಲ್ಲದೆ ತುಂಬ ಜನ ಹೊರಗಡೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಯಂಗ್ಸ್ಟರ್ಸ್ಗಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ನಿದ್ದೆ ಬರೋಲ್ಲ ಅಂಥೇಳಿ ನಿದ್ದೆ ಮಾತ್ರೆಗಳನ್ನು ತೊಗೊತಾ ಇದ್ದಾರೆ. ಈ ಒಂದು ನಿದ್ದೆ ಮಾತ್ರೆಗಳನ್ನು ತಗೊಳ್ಳೋದು ಯಾಕಪ್ಪ ಅಂತಂದರೆ ನಮಗೆ ನಿದ್ದೆ ಬರ್ತಾ ಇಲ್ಲ ಅಂತ ಒಂದು ಕಾರಣವನ್ನು ಹೇಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಮೆಲೆಟೋನಿನ್ ಅನ್ನೋ ಹಾರ್ಮೋನು ಅವರಿಗೆ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ. ಅದು ರಿಲೀಸ್ ಆಗಬೇಕಂದ್ರೆ ನ್ಯೂಟ್ರಿಷನ್ ಸಪೋರ್ಟ್ ಬೇಕು. ಅದು ಗೊತ್ತಿಲ್ಲದೆ ಅವರು ಈ ಮಾತ್ರೆಗಳನ್ನು ತಗೊತಾ ಇದ್ದಾರೆ. ಯಾಕೆ ಇದು ಹಾಳಾಗುತ್ತೆ? ಯಾಕೆ ಇದು ವೀಕ್ ಆಗಿದೆ? ಇದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ? ಇದಕ್ಕೆ ಏನು ಸ್ಟ್ರೆಂತ್ ಕೊಡೋದಕ್ಕೆ ಏನೇನು ಕೊಡಬೇಕು? ಈ ಎಲ್ಲ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.